ವರಜ್ಯೋತಿ ಅಣುದೂರು ಬುದ್ಧ ವಿಹಾರ ಬೀದರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ದೊಡ್ಡ ಜನಸಂಖ್ಯೆಯಲ್ಲಿ ಬೃಹತ್ ಒಂದು ಸಮಾವೇಶನ ಏರ್ಪಡಿಸಿದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯವಂತೆ 1949 ಆ್ಯಕ್ಟ್ BT ಆ್ಯಕ್ಟ್ ಬುದ್ಧಗಯಾ ಟೆಂಪಲ್ ಆ್ಯಕ್ಟನ್ನು ರದ್ದಾಗಬೇಕು. ನಾನ್ ಬುದ್ಧಿಸ್ಟ್ ಬೌದ್ಧ ವಿಹಾರದಲ್ಲಿದ್ದಾರೆ, ಅವರನ್ನು ಹೊರತುಪಡಿಸಿ ಬೌದ್ಧರೇ ಅಲ್ಲಿ ಆಡಳಿತ ಮಂಡಳಿಯ ಸಂಪೂರ್ಣ ಜವಾಬ್ದಾರಿಯನ್ನು ಬೌದ್ಧರಿಗೆ ಕೊಡಬೇಕಂತಕ್ಕಂಥ ಆಂದೋಲನ ನಮ್ಮದಾಗಿದೆ. ಬರ್ತಕ್ಕಂಥ ಫೆಬ್ರವರಿ 12ನೇ ತಾರೀಕು ದಿಲ್ಲಿ ಒಳಗೆ ನಾವು ಬೀದರ್ದಿಂದ, ಕಲಬುರಗಿಯಿಂದ, ಯಾದಗಿರಿ, ರಾಯಚೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನಿಷ್ಠ 10,000 ಜನರನ್ನು ನಾವು ಈ ಆಂದೋಲನಕ್ಕೆ ವಿನಯಾಚಾರ್ಯ ಬಂತೇಜಿ ಅವರ ಆಂದೋಲನ ಮುಂಚೂಣಿಯಲ್ಲಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಇದನ್ನು ನಾವು ಮುಕ್ತಿಗಾಗಿ ನಮ್ಮದು ಹೋರಾಟ ಇದೆ. ಅದು ಇವತ್ತು ಬೌದ್ಧ ವಿಹಾರ ಬೌದ್ಧರಿಗೆ ಸೇರಬೇಕು ಅಂತಕ್ಕಂಥ ಆಗ್ರಹ ನಮ್ಮದಾಗಿದೆ. ಯಾಕಂದರೆ ಚರ್ಚ್ನಲ್ಲಿ ಫಾದರ್ಗಳಿರ್ತಾರೆ, ಮಸೀದ್ನಲ್ಲಿ ಮುಸಲ್ಮಾನರು ಇರ್ತಾರೆ, ಹಿಂದೂ ಟೆಂಪಲ್ಗಳಲ್ಲಿ ನಮ್ಮ ಹಿಂದೂ ಬಂಧುಗಳಿರ್ತಾರೆ. ಆದರೆ ಬೌದ್ಧ ವಿಹಾರದಲ್ಲಿ ನಾನ್ ಬುದ್ಧಿಸ್ಟ್ ಇರ್ತಕ್ಕಂಥದ್ದು ಅನ್ಯಾಯ, ಧಾರ್ಮಿಕ ದೌರ್ಜನ್ಯವಾಗಿದೆ. ಇದನ್ನು ನಾವು ಖಂಡಿಸ್ತೇವೆ, ಪ್ರತಿಭಟಿಸ್ತೇವೆ. ಭಾರತ ಸರ್ಕಾರಕ್ಕೆ ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಅಂದರೆ ಬಿಹಾರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ, ನಮ್ಮ ವಿಹಾರವನ್ನು ನಮಗೆ ಕೊಡಿ. ಮಹಾಬೋಧಿ ಮಹಾವಿಹಾರ ಮುಕ್ತಿ ಮಾಡಿ ಬೌದ್ಧರ ಅಧೀನಕ್ಕೆ ಬರಬೇಕಂತಕ್ಕಂಥ ಆಗ್ರಹವನ್ನು ಮಾಡಿ ನಾವು ಸುಮಾರು 1 ಲಕ್ಷ ಜನರನ್ನು, ಕನಿಷ್ಠ 1 ಲಕ್ಷ ಜನರನ್ನು ನಾವು ದೆಹಲಿ ಒಳಗೆ ಸೇರ್ಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಿಂದ 10,000 ಜನರನ್ನು ನಾವು ಆಯೋಜನೆ ಮಾಡಿದೆ ಅಂತಕ್ಕಂಥ ಮಾತು ಹೇಳಕ್ಕೆ ನಮ್ಗೆ ಸಂತೋಷ ಅನ್ನಿಸ್ತದೆ. ಈ ಆಂದೋಲನವನ್ನು ಅತ್ಯಂತ ಮತ್ತೆ ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ. ನಿಮ್ಮ ಹೆಸರು? ಪಂತೆ ವರಜ್ಯೋತಿ ಅಣುದೂರು ಬುದ್ಧ ವಿಹಾರ ಬೀದರ್.